ಹಿರಿಯೂರಿನ ಭಗೀರಥ ಸಣ್ಣ ಚಿತ್ತಯ್ಯಗೆ ಅದ್ದೂರಿಯಾಗಿ ಈಗ ಅಭಿನಂದನೆ ಸಲ್ಲಿಕೆಯಾಗ್ತಾ ಇರುವಂಥದ್ದು. ತುಮಕೂರು ಜಿಲ್ಲಾ ಕಾಡುಗೊಲ್ಲರ ಸಮುದಾಯದಿಂದ ಅಭಿನಂದನೆ ಕಾರ್ಯಕ್ರಮ, ಸಿರಾ ತಾಲೂಕು ಕಾಡುಗೊಲ್ಲರ ಸಂಘಗಳಿಂದ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಹಿರಿಯೂರಿನ ಭಗೀರಥ ಸಣ್ಣ ಚಿತ್ತಯ್ಯಗೆ ಅದ್ದೂರಿ ಅಭಿನಂದನೆ. ತುಮಕೂರು ಜಿಲ್ಲಾ ಕಾಡುಗೊಲ್ಲರ ಸಮುದಾಯದಿಂದ ಅಭಿನಂದನಾ ಕಾರ್ಯಕ್ರಮ, ಶಿರಾ ತಾಲೂಕು ಕಾಡುಗೊಲ್ಲರ ಸಂಘಗಳಿಂದ ಅಭಿನಂದನೆ ಸಲ್ಲಿಕೆಯಾಗ್ತಾ ಇರುವಂಥದ್ದು. ಇತ್ತೀಚೆಗೆ ನಿವೃತ್ತರಾದ ಕೆಇಎಸ್ ಸಣ್ಣ ಚಿತ್ತಯ್ಯಗೆ ಅಭಿನಂದನೆ ಈಗ ಸಲ್ಲಿಕೆಯಾಗ್ತಾ ಇದೆ. ಶಿರಾದ ಕಳ್ಳುವಾರಹಳ್ಳಿಯ ಜುಂಜಪ್ಪನ ಸ್ವಾಮಿಗುಡ್ಡದಲ್ಲಿ ಸಮಾರಂಭ ಇರುವಂಥದ್ದು. ಯಾದವ ಸಂಸ್ಥಾನದ ಶ್ರೀಕೃಷ್ಣ ಯಾದವಾನಂದ ಸ್ವಾಮೀಜಿಯವರು ಜೊತೆಗೆ ವನಕಲ್ಲು ಪೀಠದ ಬಸವ ರಮಾನಂದ ಸ್ವಾಮೀಜಿಯಿಂದ ಅಭಿನಂದನೆಯಾಗ್ತಾ ಇದೆ. ಮಾಜಿ ಸಂಸದ ಬಿಎನ್ ಚಂದ್ರಪ್ಪರಿಂದ ಸಣ್ಣ ಚಿತ್ತಯ್ಯಗೆ ಅಭಿನಂದನೆ ಸಲ್ಲಿಕೆ. ಕಾಡುಗೊಲ್ಲರ ಅಭಿವೃದ್ಧಿ ನಿಗಮದ ಹಾರೋಗೆರೆ ಮಹೇಶ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿದ್ದಾರೆ. ಕರ್ನಾಟಕದ ಆದಿ ಜಾಂಬವ ಅಭಿವೃದ್ಧಿ ನಿಗಮದ ಜಿಎಸ್ ಮಂಜುನಾಥ್ ಕೂಡ ಭಾಗಿಯಾಗಿದ್ದಾರೆ. ಜುಂಜಪ್ಪನ ಸ್ವಾಮಿಗುಡ್ಡದಲ್ಲಿ ಸಣ್ಣ ಚಿತ್ತಯ್ಯ ಅವರಿಗೆ ಪೂರ್ಣ ಕುಂಭ ಸ್ವಾಗತವನ್ನ ಕೂಡ ಕೋರಲಾಗಿತ್ತು. ಕಾಡುಗೊಲ್ಲರ ಇಷ್ಟ ದೈವ ಜುಂಜಪ್ಪ ದೇವರಿಗೆ ಸಣ್ಣ ಚಿತ್ತಯ್ಯ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಸೇರ್ರಿ, ಕಳುವಾರಹಳ್ಳಿ ಜುಂಜಪ್ಪನ ಹತ್ರ ಸೇರ್ರಿ, ಯತ್ತಪ್ಪನ ಗುಡ್ಡೆಯಲ್ಲಿ ಸೇರ್ರಿ, ಚಿಕ್ಕಣ್ಣ ಸ್ವಾಮಿ ಗುಡ್ಡೆಯಲ್ಲಿ ಸೇರ್ರಿ. ಆಗ ನಾವು ಕಳ್ಳು ಬಳ್ಳಿ ಸೇರ್ಕೊಂತೀವಿ. ಸೇರ್ಕೊಂಡಾಗ ಇವಾಗ ಪಾಪ ನಮ್ಮ ಮಕ್ಕಳಿಗೆ ನಮ್ಮ ಜನಾಂಗದಲ್ಲೂ ಒಬ್ರು ಅಧಿಕಾರಿ ಇದ್ದಾರೆ, ಈ ಥರ ಇದ್ದಾರೆ, ರೋಲ್ ಮಾಡ್ಲಂತ ತಗೊಳ್ಳಿ ಅಂತ ಹೇಳ್ತಿಲ್ಲ. ಅವ್ರ ಥರ ನಾನು ಆಗಬೇಕು. ನಾನು ಓದಬೇಕಾದ್ರೆ ನೌಕರಿ ಸೇರ್ಬೇಕಾದ್ರೆ ನನಗೆ ರೋಲ್ ಮಾಡಲಾಗಿದ್ದವರು ಕೋದಂಡರಾಮಯ್ಯ ಸಾಹೇಬರು, ಮುನಿಕೃಷ್ಣ ಸಾಹೇಬರು. ನನಗೆ ಬೆನ್ನು ತಟ್ಟಿದ್ರು 30 ವರ್ಷದಲ್ಲಿ, ಏನೇ ಇದ್ರೂ ಆ ಥರ ಇರಲಿ. ಇಲ್ಲಿ ಬಂದು ಸೇರಿದಾಗ ತಾನೇ ಅವ್ರಿಗೆಲ್ಲ ಗೊತ್ತಾಗೋದು. ಮತ್ತು ಎರಡನೇದು, ಒಂದು KPS ಇಂಟರ್ವ್ಯೂ ಬರ್ತತೆ, ಏನೋ ಹೇಳ್ಬೋದು ನಮ್ಮರು ಇದ್ದಾರೆ ಅಂತಂದು ಬರ್ತಾರೆ ಹುಡ್ಕೊಂಡು. ಮತ್ತು ಒಂದು ಪೊಲೀಸ್ ಕೇಸ್ ಆಯಿತು, ಏನೋ ಫೋನ್ ಮಾಡಿ ಹೇಳ್ತಾರೆ. ಮತ್ತು ಇವತ್ತು ನಮ್ಮ ಹೆಣ್ಣುಮಕ್ಕಳು ಚೆನ್ನಾಗಿ ಓದ್ಕೊಂಡವ್ರೆ, PG ಡಿಗ್ರಿ ಎಲ್ಲ ಮಾಡ್ಕೊಂಡಿದ್ದಾರೆ. ಅವರಿಗೆ ನೀವು ಆ ಕಟ್ಟೆ ಮನೆಯವರು ಈ ಕಟ್ಟೆ ಮನೆಯವರು ಕುಂತು ನೋಡಿದಾಗ ಒಂದು ಹುಡುಗಿ ಐತಪ್ಪ ಪರವಾಗಿಲ್ಲ ಹೇಳ್ಬೋದು. ಹೆಣ್ಣು ಗಂಡಿನ ಸಂಬಂಧಗಳಿಗೆ ಒಂದು ನೆಲೆ ಆಗ್ತವೆ. ಇನ್ನು ಎರಡೂ ಜಿಲ್ಲೆಯವರು ನಮ್ಮ ಹಿರಿಯರು ಏನು ಹಾಕ್ಕೊಟ್ಟಿದ್ದಾರೋ ಅವುಗಳನ್ನ ಅಪ್ಗ್ರೇಡ್ ಮಾಡ್ತಾ ಆಲಯದಲ್ಲಿ ವರ್ಷಕ್ಕೊಂದು ಸರಿ 6 ತಿಂಗಳಿಗೊಂದು ಸರಿ ಸೇರಿದ್ರೆ ಇದು ನಮಗೆಲ್ಲ ಸಹಾಯ ಆಗ್ತೈತೆ, ಅನುಕೂಲ ಆಗ್ತೈತೆ ಅಂತಂದು ನಾನು ಹೇಳ್ತಾ, ಸಮಗ್ರ ನಮ್ಮ ಕಾಡುಗೊಲ್ಲ ಸಮುದಾಯ ಪರವಾಗಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಹಿರಿಯೂರು ತಾಲೂಕು, ಬರೀ ನಮ್ಮವರೇ ಅಲ್ಲ, ಪಾಪ ಎಲ್ಲ ಸಣ್ಣ ಸಣ್ಣ ಸಮುದಾಯಗಳು ನಮ್ಮಲ್ಲಿದ್ದಾವೆ. ನನಗೆ ಉಪ್ಪಾರ ಪೈಕಿ ಪಾಪ ಒಬ್ಬರು ಬಂದಿದ್ದರು, ಎಷ್ಟು ಕನ್ಸರ್ನಾಗಿ ಹೇಳಿದರು. DY ಉಪ್ಪಾರು, SC ಬಂಡಿ, SB ಬಂಡಿ ಎಲ್ಲ ನಮಗೆ ಸಹಾಯ ಮಾಡಿದರು ಓದಬೇಕಂತಂದರೆ. ನಮ್ಮ ಮುಸಲ್ಮಾನ್ ಬಾಂಧವರು, ನಮ್ಮ ಹರಿಪ್ರಸಾದ್ ಸಾಹೇಬರ ಸಮಾಜದವರು, ಇನ್ನು ಬಿಡಿ ಮಂಜಣ್ಣವರು, ನಾವು ಒಂದೇ ಮನೆಯವರು. ಅಷ್ಟು ಆತ್ಮೀಯತೆ ಎಲ್ಲ ತಳ ಸಮುದಾಯದ ವರ್ಗಗಳು. ಇನ್ನು ಜುಂಜಪ್ಪನ ಸಾಕಿದವರು ಪಾಪ ನಮ್ಮ ಕುಂಚಿಟಿಗರು, ಧರ್ಮಪುರದಲ್ಲಿ ನಾನು ಮಾತಾಡಿದೆ, ಜುಂಜಪ್ಪನ ಸಾಕಿದವರು ಅವರು ಎಲ್ಲ. ನಾವು ಭೇದ ಭಾವ ಇಲ್ಲದೆ ನಾವೆಲ್ಲ ಶ್ರಮಿಕ ವರ್ಗಗಳಿಗೆ ಒಂದು ಅನುಕೂಲ ಮಾಡ್ತೀನಿ. ನಾನು ಅಲ್ಲಿ ನೋಡಿದ್ದೀನಿ, ಕೆಲಸ ಮಾಡೋದಕ್ಕೆ ನನಗೊಂದು ಛಲ ಇದೆ. ಹಾಗಾಗಿ ನಾನು ಕೇಳೋದು ಮಾಧ್ಯಮದ ಮುಖಾಂತರ ನನ್ನ ಹಕ್ಕು ಅಂತ ನಾನು ಕೇಳ್ತಿಲ್ಲ, ವಿನಯಪೂರ್ವಕವಾಗಿ ನಾವು ಬಹುಸಂಖ್ಯಾತರಿದ್ದೀವಿ. ನಮ್ಮ ತಾತ ಮುತ್ತಾತನ ಕಾಲದಾಗಳಿಂದನೂ ಕಾಂಗ್ರೆಸ್ ಬಿಟ್ಟು ಓಟ್ ಹಾಕಿಲ್ಲ ಸ್ವಾಮಿ. ಯಾವುದೋ ಒಂದು ಕಾರಣಕ್ಕೆ ಮೊನ್ನೆ MP ಎಲೆಕ್ಷನ್ನಲ್ಲಿ ಪ್ರಮಾದ ಆಗಿದೆ, ಅದನ್ನು ನನ್ನ ಮುಖಾಂತರ ಸರಿಪಡಿಸ್ತೀನಿ. 28 ಚುನಾವಣೆಯಲ್ಲಿ 10 ಕಡೆ ಗೆಲ್ಸ್ಕೊಂಬತ್ತೀವಿ. ಕೊಡಿ, ನಮ್ಮ ತಾತ ಮುತ್ತಾತರ ಕಾಲದಾಗಳಿಂದನೂ ನಿಮ್ಮ ಪರವಾಗಿದ್ದೀವಿ. ಅಲ್ಲಿ ಮಂಜಣ್ಣರು ಹೇಳ್ದಂಗೆ, ಮಂಜಣ್ಣರು ನಾವು ಪಾಪ ಅವರು ಬಹುಸಂಖ್ಯಾತರು, ಧರ್ಮಪುರದವರು, ನಮಗೆ ಕೊಡಿ, ನಾವು ಕೆಲಸ ಮಾಡಿ ತೋರಿಸ್ತೀವಿ. ಹಿರಿಯೂರಿಗೆ 2 ಲಕ್ಷ ಎಕರೆಗೆ ಮುಂದಿನ 5 ವರ್ಷದಲ್ಲಿ ಮಂಡ್ಯ ಮಾಡ್ತೀವಿ. 80 ಕೆರೆಗೆ ನೀರು ತರ್ತೀವಿ.
ಡೆಫಿನೇಟ್ 10 ವರ್ಷದಲ್ಲಿ ನಮ್ಮ ಯುವಕರಿಗೆ ಉದ್ಯೋಗ ಕೊಡೋದಕ್ಕೆ ನಮ್ಮ ಹೈಮಂಗಲದಿಂದ ಜವಗೊಂಡಳ್ಳಿ ಹೋಗಬೇಕು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ತೀವಿ. ಯಾಕೆಂದರೆ ಮಾರಿಕಣಿವೆ ಡ್ಯಾಮ್ ಇದೆ. ಇವು ಮೂರೇ ನಮ್ಮ ಕನಸು. ನಮ್ಮ ರಾಜಕೀಯ ಏನಾದರೂ ನಾನು ಯೋಚನೆ ಮಾಡಿದ್ದೀನಿ ಅಂತಂದರೆ ಮಧ್ಯ ಕರ್ನಾಟಕಕ್ಕೆ ಭದ್ರ ಖಂಡಿತ ನಾನು ಮುಗಿಸ್ಕೊಡ್ತೀನಿ. ನನಗೆ ಅನುಭವ ಇದೆ, ನನಗೆ ಗೊತ್ತಿದೆ. ಇನ್ನು ಮಿಕ್ಕಿದ್ದು ಸರ್ವರ ಹಿತದಲ್ಲೂ ನಮ್ಮ ಹಿತ ಇದೆ. ನಮ್ಮ ಕಾಡುಗೊಲ್ಲರಲ್ಲಿ ಮಂಜಣ್ಣರು ಹೇಳ್ದಂಗೆ 45ರಿಂದ 52 ಸಾವಿರ ಅಲ್ಲಿ ಇದ್ದೀವಿ. ನಮಗೆ ಉಮೇದುವಾರಿಕೆ ಸಿಕ್ಕಿಲ್ಲ. ನೀವು ಕೊಡ್ರಿ ಅಂತ ಜುಂಜಪ್ಪನ ಸನ್ನಿಧಿಯಲ್ಲಿ ನಿಮ್ಮಗಳೆಲ್ಲ ಪರವಾಗಿ ವಿನಯಪೂರ್ವಕವಾಗಿ, ನಮ್ಮದು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಸಂಸ್ಕೃತಿ, ಅದರಲ್ಲಿ ನಮ್ಗೆ ಹೈಕಮಾಂಡ್ಗಳಾಗಿರ್ತಕ್ಕಂಥ ತಳ ಸಮುದಾಯದ ಹರಿಕಾರರು, ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆ ತೋರಿಸಿರೋರು. ಪಾಪ ಅದು ಒಂದು ವರ್ಡ್ ನಾನು ಹೇಳಬೇಕು, ನನಗೂ ಆ ವರ್ಡು ಭಾರಿ ಇಷ್ಟ ಆಯಿತು. ಸುಮಾರು ಜನ ತಳ ಸಮುದಾಯದವ್ರಿಗೆ, ಚಿಕ್ಕ ಮಕ್ಕಳಿಗೆ ಅನ್ನ ಉಣ್ಸಕ್ಕೆ ಅನ್ನ ಇಡ್ತಿರ್ಲಿಲ್ಲ. ನಾನು ಹುಟ್ಟಿದಾಗ ಪಿಡ್ಸೆ ಅನ್ನೋರು. ಆ ಪಿಡ್ಸೆ ಯಾರು ಊಟ ಮಾಡಿದ್ದಾರೆ ಅಂತ ಸಾಹೇಬ್ರಿಗೆ ಗೊತ್ತಿತ್ತು, ಸಿದ್ದರಾಮಯ್ಯ ಸಾಹೇಬರಿಗೆ. ಆ ಹಳಲು ನೋವು ಅನುಭವಿಸ್ದಿಂದಲೇ ಅನ್ನಭಾಗ್ಯ ತಂದವರು. ಅಂಥವ್ರನ್ನ ನಾನು ನಿಮ್ಮ ಅನುಯಾಯಿಯಾಗಿ, ನಿಮಗಿನ್ನ ಸಣ್ಣ ಸಮಾಜದವನಾಗಿ ಇದ್ದೀನಿ. ನಾನು ಪಕ್ಷದ ಪರ ಇರ್ತೀನಿ. ಅದೇ ರೀತಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ನನಗೀಗಾಗಲೇ ಉಪಕಾರ ಮಾಡಿದ್ದಾರೆ, ಉಪಕಾರ ಸ್ಮರಣೆ ಮಾಡಿದ್ದೀನಿ. ನನ್ನ MD ಮಾಡಿದ್ದೀರಾ ಸರ್, ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ. ನಿಮ್ಮ ಅಗ್ರೆಸಿವ್ನೆಸ್ಗೆ ಭದ್ರ ನಾನು ಮುಗಿಸ್ಕೊಡ್ತೀನಿ. ಈ ಕಾರಣದಿಂದ ನಾನು ನಿಮ್ಮ ಹೆಸರು ಉಳಿಸ್ತೀನಿ. ನಮ್ಮ ಜನಾಂಗ ತಾತನ ಕಾಲ ಮುತ್ತಾತನ ಕಾಲದಲ್ಲಿದ್ರು ಕಾಂಗ್ರೆಸ್ ಓಟ್ ಹಾಕಿರೋರು. ಯಾವುದೋ ಒಂದು ಕಾರಣಕ್ಕೆ ಚಂದ್ರಪ್ಪನವ್ರಿಗಿನ್ನ MP ಸಿಗ್ತಿರ್ಲಿಲ್ಲ ನಮಗೆ. ಯಾವುದೋ ಒಂದು ಕಾರಣಕ್ಕೆ ನಾವೆಲ್ಲ ಚೆದರೋಗಿದ್ದೀವಿ. ನನ್ನ ಮುಖಾಂತರ ಅವ್ರನ್ನ ನಮ್ಮ ಮಾತೃಪಕ್ಷಕ್ಕೆ ತರೋಣ. ಮತ್ತು ನನ್ನಂಥ ತಳ ಸಮುದಾಯ, ಸಣ್ಣ ಸಮುದಾಯದಿಂದ ಬಂದಿದ್ದೀರಾ ಹರಿಪ್ರಸಾದ್ ಸಾಹೇಬ್ರೆ, ನಿಮ್ಮನ್ನು ಭೇಟಿ ಮಾಡಿದ್ದೀನಿ. ಈ ಮಧ್ಯ ಕರ್ನಾಟಕದ ಏಳಿಗೆಗಾಗಿ ನಾನು ಆಕಾಶಕ್ಕೆ ಏಣಿ ಹಾಕ್ತೀನಿ ಅಂತ ಹೇಳ್ತಾ ಇಲ್ಲ. ಈ ನೊಂದಿರ್ತಕ್ಕಂಥ ಸಮಾಜಕ್ಕೆ ದನಿಯಾಗಿ ಕೆಲಸ ಮಾಡ್ತೀನಿ. ದಯಮಾಡಿ ನನ್ನ ಮಾತೃಪಕ್ಷದವರು ನನಗೆ ಟಿಕೆಟ್ ಕೊಡಿ ಅಂತಂದೇಳಿ ವಿನಯಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಜುಂಜಪ್ಪನ ಸನ್ನಿಧಿಯಲ್ಲಿ ನಾನು ಕೇಳ್ಕೊತಾ ಇದ್ದೀನಿ.